ದಾಪಕ್ಲು ಸಮೀಪದ ಚೆರಿಪರ್ಂಬು ಉರೂಸ್ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಶಾಸಕರು ಹಾಗೂ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದ ಎಎಸ್ ಪೊನ್ನಣ್ಣ ಅವರು ಭಾಗವಹಿಸಿ ಶುಭ ಕೋರಿದರು. ಕಾರ್ಯಕ್ರಮದಲ್ಲಿ ಮಸೀದಿ ಆಡಳಿತ ಮಂಡಳಿ ವತಿಯಿಂದ ಶಾಸಕ ಎಎಸ್ ಪೊನ್ನಣ್ಣ ಅವರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಬಳಿಕ ಧರ್ಮಗುರುಗಳಿಂದ ಪಾರಾಯಣ ಜರುಗಿತು. ಇದಕ್ಕೂ ಮೊದಲು ಮಕ್ಕಳ ದಫ್ ಕಾರ್ಯಕ್ರಮದೊಂದಿಗೆ ಗೌರವಪೂರ್ವಕವಾಗಿ ಶಾಸಕ ಎಎಸ್ ಪೊನ್ನಣ್ಣ ಅವರನ್ನ ಸ್ವಾಗತಿಸಲಾಯಿತು. ಈ ಸಂದರ್ಭ ಮಸೀದಿ ಆಡಳಿತ ಮಂಡಳಿ ಅಧ್ಯಕ್ಷ ಪಿಎ ಅಹಮದ್, ದಾಪಕ್ಲು ಪಟ್ಟಣದ ಮೊಹಿಯುದ್ದೀನ್ ಜುಮಾ ಮಸೀದಿಯ ಅಧ್ಯಕ್ಷರಾದ ಎಂಎಚ್ ಅಬ್ದುಲ್ ರೆಹಮಾನ್, ಗ್ರಾಮ ಪಂಚಾಯಿತಿ ಸದಸ್ಯರಾದ ಕೆಎ ಇಸ್ಮಾಯಿಲ್, ಬಾಚೆಟ್ಟಿರ ಕುಸು ಕುಶಾಲಪ್ಪ, ಮೊಹಮ್ಮದ್ ಟಿಎ, ಮಸೀದಿಯ ಖತೀಬರಾದ ಮೊಹಮ್ಮದ್ ಶಫೀಕ್ ಅಲಿ, ಮಸೀದಿಯ ಆಡಳಿತ ಮಂಡಳಿ ಪದಾಧಿಕಾರಿಗಳು, ಸದಸ್ಯರು ಸೇರಿದಂತೆ ಮತ್ತಿತರರು ಪಾಲ್ಗೊಂಡಿದ್ದರು. ಸ್ನೇಹಜೀವಿ, ಉತ್ಸಾಹಿ ಜನಸೇವಕ, ಬಡವರ ಬಂಧು, ದೀನರ ಬಂಧು, ನಿಷ್ಕಳಂಕ ವ್ಯಕ್ತಿತ್ವ, ಹೋರಾಟಗಾರ, ಜನಸೇವಕ, ಭರವಸೆಯ ನಾಯಕ, ಹೃದಯ ಶ್ರೀಮಂತೆ ಉಳ್ಳವರು, ಪ್ರಭಾವಿ ವ್ಯಕ್ತಿ, ಸದಾ ಸೇವೆಗೆ ಸನ್ನದ್ಧರಾಗಿರುವರು, ರಾಜಕೀಯ ಧುರೀಣರು ಅವರು ಸಹ ವೇದಿಕೆಯಲ್ಲಿದ್ದಾರೆ. ಹಾಗೆಯೇ ಮಂಡಳಿಯ ಆಹ್ವಾನಿಗೆ ಕರೆಕೊಟ್ಟು ತಮ್ಮ ಅತ್ಯಮೂಲ್ಯದ ಸಮಯವನ್ನು ಸದುಪಯೋಗಿಸಿ ಈ ಸುಂದರ ಉರು ಸಮಾರಂಭಕ್ಕೆ ಆಗಮಿಸಿರುವಂತಹ ಅಜ್ಜಿಕುಟ್ಟಿರ ಪೊನ್ನಣ್ಣ ಸರ್, ವಿರಾಜಪೇಟೆ ಶಾಸಕರು, ಕರ್ನಾಟಕ ರಾಜ್ಯ ಮುಖ್ಯಮಂತ್ರಿ. ಇದೇ ನಮ್ಮೆಲ್ಲರ ಗುರಿ. ಇಂಥ ಧಾರ್ಮಿಕ ಕಾರ್ಯಕ್ರಮಗಳ ಮೂಲಕ ದೇಶದಲ್ಲಿ, ಪ್ರಪಂಚದಲ್ಲಿ ಹಲವಾರು ಭಾಗದಲ್ಲಿ ಯುದ್ಧ ನಡೀತಾ ಇದೆ. ಇದೆಲ್ಲ ಕೂಡ ನಿಲ್ಲಬೇಕು. ಪ್ರಪಂಚದ ಎಲ್ಲ ಮಾನವರು ಕೂಡ, ಮನುಷ್ಯರು ಕೂಡ ಮಾನವೀಯತೆಯನ್ನ ಸಾರಿ ಸುಖ ಶಾಂತಿಯ ನೆಮ್ಮದಿಯ ಬದುಕನ್ನು ನಡೆಸಬೇಕು. ಇದೇ ನಮ್ಮೆಲ್ಲರ ಕೂಡ ಗುರಿಯಾಗಿರುತ್ತದೆ. ಅದೇ ಭಗವಂತನ ಇಚ್ಛೆ ಕೂಡ. ಅದರಿಂದ ಆ ರೀತಿಯಾದಂಥ ಸಮಾಜ ನಿರ್ಮಾಣ ಆಗಲಿ. ನಾವೆಲ್ಲರೂ ಕೂಡ ಒಂದೇ ಎನ್ನುವಂಥ ಮನೋಭಾವದಿಂದ ಸಮಾಜವನ್ನು ಕಟ್ಟುವಂಥ ಕೆಲಸ ಕೂಡ ಆಗಲಿ ಅಂತ ನಾನು ಆಶಯಿಸಿ, ನಮಗೆಲ್ಲರಿಗೂ ಮತ್ತೊಮ್ಮೆ ಈ ಉರ್ಸ್ ಹಬ್ಬದ ಶುಭಾಶಯಗಳನ್ನು ಕೋರಿ, ಮುಂಬರುವಂಥ 4 ದಿವಸದ ಈ ಹಬ್ಬದ ಆಚರಣೆ ಅತಿ ಹೆಚ್ಚು ಯಶಸ್ಸಾಗಿ ನಡೀಲಿ. ಭಕ್ತಾದಿಗಳಿಗೆಲ್ಲರಿಗೂ ಕೂಡ ಅನುಕೂಲಕರವಾಗಿ, ಯಾವುದೇ ತೊಂದರೆಗಳಿಲ್ಲದೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಾಗಲಿ. ಆಡಳಿತದವರಿಗೆ ಮತ್ತು ಪೊಲೀಸ್ ಇಲಾಖೆ ಅವರಿಗೆಲ್ಲರಿಗೂ ಕೂಡ ಈಗಾಗಲೇ ಈ ಕಾರ್ಯಕ್ರಮ ಯಶಸ್ಸಾಗಿ ನಡಿಬೇಕು, ಯಾವುದೇ ಸಮಸ್ಯೆಗಳಿಲ್ಲದೆ ನಡಿಬೇಕು ಅಂತ ಹೇಳುವಂಥ ನಿಟ್ಟಿನಲ್ಲಿ ಸೂಚನೆಗಳನ್ನು ನೀಡಲಾಗಿದೆ. ಕೊಡಗು ಚಾನಲ್ ನ್ಯೂಸ್, ದುಗ್ಗಳ ಸದಾನಂದ ನಾಪಕ್ಲು.